ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಮಾತನಾಡಿದ್ದಾರೆ. ರಾಮನಗರದಲ್ಲಿ ರಿಯಾಕ್ಟ್ ಮಾಡಿ ಕುಮಾರಸ್ವಾಮಿಯವರ ಮುಂದಿನ ಮುಖ್ಯಮಂತ್ರಿ ಭವಿಷ್ಯದ ಕುರಿತಾಗಿ ಮಾತನಾಡಿದ್ದು, ಮುಂದಿನ ಚುನಾವಣೆಯಲ್ಲಿ ರಾಮನಗರದಿಂದ ನನ್ನ ಸ್ಪರ್ಧೆ ಅಂತ ಕೂಡ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಬೇಡ, ಈ ವಿಷಯದಲ್ಲಿ ನನ್ನ ಸ್ಪರ್ಧೆ ವಿಷಯದಲ್ಲಿ ಗೊಂದಲ ಬೇಡ, ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮುಂದೆ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ದಾರೆ. ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ, ನಮ್ಮ ತಾಯಿಯವ್ರಿಗೆ 6 ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು. ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ. ಹಾಗಾಗಿ ಇಲ್ಲಿ ನಾವು ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಡೀ ಜಿಲ್ಲೆನಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ. ಅವ್ರ ಜೊತೆಯಲ್ಲಿ ಇದ್ದೇನೆ, ನಿರಂತರವಾಗಿ ಇರ್ತೇನೆ. ಸ್ಪರ್ಧೆ ನೋಡೋಣ. ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ. ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ZPTP ಚುನಾವಣೆ ಅದಾದ್ಮೇಲೆ ಡಿಸೈಡ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಬಾಸ್, ಈ ಚುನಾವಣೆ ಸ್ಪರ್ಧೆ ಮಾಡೋ ಟೈಮ್ ಬರ್ತದೆ, ಬನ್ನಿ. ಥ್ಯಾಂಕ್ ಯು.